ಸದನದಲ್ಲಿ ಇವತ್ತು ಗಲಾಟೆಗಳು ಏರ್ಪಟ್ಟು ಸದನದಲ್ಲಿ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಬಿಜೆಪಿ ಕೂಡ ನಿರ್ಧಾರವನ್ನ ಕೈಗೊಂಡಿದೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಸದನದಲ್ಲಿ ಧರಣಿಗೆ ನಿರ್ಧಾರವನ್ನ ಮಾಡಿದೆ ಬಿಜೆಪಿ. ಸಂಧಾನಕ್ಕೆ ಕರೆದರೂ ಕೂಡ ಹೋಗದೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿಕೊಂಡಿದೆ ಎನ್ನಲಾಗ್ತಾ ಇದೆ. ಸ್ಪೀಕರ್ ಖಾದರ್ ಸಂಧಾನಕ್ಕೆ ಕರೆಯುವ ಸಾಧ್ಯತೆ ಹಿನ್ನೆಲೆ ಸಂಧಾನಕ್ಕೆ ಹೋಗದಿರಲು ಬಿಜೆಪಿ ಸದಸ್ಯರು ತೀರ್ಮಾನವನ್ನ ಕೈಗೊಂಡಿದ್ದಾರಂತೆ. ನೋಡಿ, ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ಈ ಒಂದು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ಮುಂದಾಗಿದೆ. ಈಗ ಸದನ ಮತ್ತೆ ಸ್ಟಾರ್ಟ್ ಆದ್ರೂ ಕೂಡ ಮತ್ತೆ ಬಿಜೆಪಿ ಪ್ರತಿಭಟನೆಗಿಳಿಯುವಂತಹ ತೀರ್ಮಾನವನ್ನ ಕೈಗೊಂಡಿದೆ ಎನ್ನಲಾಗ್ತಾ ಇದೆ. ಪ್ರಮೋದ್, ನನ್ನ ಮಾತು ಕೇಳ್ತಾ ಇದ್ರೆ ಈಗಾಗಲೇ ತಿಳಿದು ಬರ್ತಾ ಇರೋ ಹಾಗೆ ಬಿಜೆಪಿ ಮತ್ತೆ ಪ್ರತಿಭಟನೆಯನ್ನ ಮುಂದುವರಿಸೋದಕ್ಕೆ ಮುಂದಾಗಿದೆ. ಯಾವುದೇ ರೀತಿ ಸಂಧಾನ ಮಾಡಿದ್ರೂ ಕೂಡ ಅದಕ್ಕೆ ಒಪ್ಪದ ನಿರ್ಧಾರವನ್ನ ಕೈಗೊಂಡಿದೆ ಅನ್ನುವಂಥದ್ದು. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗೆ ಕಂಡು ಬರ್ತಾ ಇದೆ? ಬಿಜೆಪಿಯ ನಾಯಕರು ಏನ್ ಹೇಳ್ತಾ ಇದ್ದಾರೆ? ಕೈ ಶಾಸಕರು ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ತಾ ಇದ್ದಾರೆ? ಪ್ರಮೋದ್, ಮಧು, ಈಗ ಇಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಈಗಾಗಲೇ ಬಜೆಟ್ ಅಂಗೀಕಾರವಾಗಿ ಅದು ವಿಧಾನ ಪರಿಷತ್ಗೆ ಹೋಗಿದೆ. ಆ ಬಜೆಟ್ ವಿಧೇಯಕ ಇದೆ. ಇಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಅಂಗೀಕಾರವಾದ ಬಳಿಕ ವಿಧಾನ ಪರಿಷತ್ಗೆ ಹೋಗಬೇಕು. ವಿಧಾನ ಪರಿಷತ್ತಲ್ಲೂ ಕೂಡ ಚರ್ಚೆ ಆಗುತ್ತೆ. ಚರ್ಚೆ ಆದ ಬಳಿಕ ಅನಂತರ ಒಂದು ಅಂತಿಮವಾದಂಥ ಅಲ್ಲಿ ಅಂಗೀಕಾರ ಆದ ಬಳಿಕ ಮತ್ತೆ ವಾಪಸ್ ವಿಧಾನಸಭೆಗೆ ಬರುತ್ತೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾಗತ್ತೆ. ಇನ್ನು ವಿಧಾನಸಭೆ ಬಜೆಟ್ ಮೇಲೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಮರ್ಪಕವಾದಂಥ ಉತ್ತರ ಕೊಡಬೇಕು. ಈ ಬಜೆಟ್ನಲ್ಲಿ ಉತ್ತರ ಕೊಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿಲ್ಲ. ಹೀಗಾಗಿ ಮತ್ತೆ ವಾಪಸ್ ಬರುವಂತಹ ಸಂದರ್ಭದಲ್ಲೂ ಕೂಡ ಒಂದು ಪ್ರತಿಭಟನೆ ಮಾಡೋದಕ್ಕೆ, ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಒಂದು ವೇಳೆ ಸ್ಪೀಕರ್ ಕಚೇರಿಯಿಂದ ಸಂಧಾನಕ್ಕೆ ಏನಾದರೂ ಕೂಡ ಕರೆ ಬಂದರೆ ಅದನ್ನು ವಿರೋಧ ಮಾಡೋಕ್ಕೂ ಕೂಡ ಈಗಾಗಲೇ ಬಿಜೆಪಿ ನಿರ್ಧಾರ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ಸಂಧಾನ ಸಭೆಗೆ ಹೋಗಲ್ಲ ಅನ್ನುವಂಥ ನಿರ್ಧಾರವನ್ನು ಬಿಜೆಪಿ ಮತ್ತು JDS ಮಾಡಿವೆ. ಇದ್ರ ಜೊತೆಗೆ ಮುಂದೆ ಅಂದರೆ 4% ಮೀಸಲಾತಿ ಬಿಲ್ ಏನಿದೆ, ಮುಸ್ಲಿಮರಿಗೆ ಮೀಸಲಾತಿ ಬಿಲ್, ಅದು ಕೂಡ ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಅದು ಬರುವಂಥ ಸಂದರ್ಭದಲ್ಲಿ ಮತ್ತೆ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಲ್ಲೂ ವಿಪಕ್ಷದ ಶಾಸಕರು ಯಾರಿದ್ದಾರೆ, ವಿಪಕ್ಷದ ಮುಖಂಡರು ಯಾರಿದ್ದಾರೆ, ಸ್ಪೀಕರ್ ಟೇಬಲ್ ಏನಿದೆ ಅಥವಾ ಸ್ಪೀಕರ್ ಅವರ ಆ ಒಂದು ಪೀಠ ಏನಿದೆ, ಪೀಠದ ಸುತ್ತಮುತ್ತ ತೆರಳಿ ಮತ್ತೆ ಹೋರಾಟ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಸ್ಪೀಕರ್ ಪೀಠದ ಸುತ್ತಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಯಾವುದೇ ವಿಪಕ್ಷದ ಶಾಸಕರಿಗೆ ಪ್ಲೇಕಾರ್ಡ್ಗಳನ್ನಾಗಲಿ, ಸಿಡಿಗಳನ್ನಾಗಲಿ ಅಥವಾ ಇನ್ನಿತರ ಪತ್ರಗಳನ್ನಾಗಲಿ, ಕಾಗದ ಪತ್ರಗಳನ್ನು ಹೊರತು ಅಂದರೆ ಸದನಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳು ಹೊರತುಪಡಿಸಿ ಯಾವುದೇ ರೀತಿಯಂಥ ವಸ್ತುಗಳನ್ನು ಒಳಗಡೆ ತೆಗೆದುಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬಿಜೆಪಿ ನಾಯಕರು ವಿಧಾನಸಭೆಯಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿದ್ದಂಥ ಬಿಜೆಪಿ ಎಲ್ಲ ಹಿರಿಯ ಶಾಸಕರು, ಹಿರಿಯ ನಾಯಕರು ವಿಧಾನ ಪರಿಷತ್ನ ಅವರ ಪಕ್ಷದ ಇನ್ನಿತರ ಪರಿಷತ್ ಸದಸ್ಯರಿಗೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಹೋರಾಟ ಮಾಡಿದ್ದೀವಿ, ಅದೇ ಮಾದರಿಯಲ್ಲಿ ಅಲ್ಲೂ ಕೂಡ ಅಂದರೆ ಪರಿಷತ್ನಲ್ಲೂ ಕೂಡ ತೀವ್ರವಾದಂಥ ಹೋರಾಟವನ್ನು ಮಾಡಬೇಕಾಗಿದೆ. ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಕೂಡ ಅಲ್ಲೂ ಪ್ರಸ್ತಾಪ ಮಾಡಬೇಕು. ಮುಖ್ಯಮಂತ್ರಿಗಳಿಂದ ಪ್ರತ್ಯೇಕವಾದಂಥ ಹೇಳಿಕೆಯನ್ನು ಕೊಡಿಸಬೇಕು. ಒಂದು ನ್ಯಾಯಾಂಗ ತನಿಖೆಗೆ ಮತ್ತೆ ಒತ್ತಡ ಹಾಕಬೇಕು ಅನ್ನುವಂಥ ಒಂದು ಸೂಚನೆಯನ್ನು ವಿಧಾನಸಭೆಯ ನಾಯಕರು ಯಾರಿದ್ದಾರೆ, ಅಶೋಕ್ ಇರ್ಬೋದು, ಸುನಿಲ್ ಕುಮಾರ್ ಇರ್ಬೋದು, ಇನ್ನಿತರ ನಾಯಕರಿರ್ಬೋದು, ಅವರೆಲ್ಲರೂ ಕೂಡ ಈಗಾಗಲೇ ವಿಧಾನ ಪರಿಷತ್ನಲ್ಲಿರುವಂಥ CT ರವಿ, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಪರಿಷತ್ನಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶಾಸಕರು ಅಂದರೆ ಯಾರ್ಯಾರು ಪರಿಷತ್ನ ಸದಸ್ಯರಿದ್ದೀರಿ ಅವರೆಲ್ಲರೂ ಕೂಡ ಸದನದಲ್ಲಿ ಹಾಜರಿರಬೇಕು ಅನ್ನುವಂಥ ಸೂಚನೆಯನ್ನು ಬಿಜೆಪಿಗೆ ಆಗಲೇ ಕೊಟ್ಟಿದೆ. ಒಟ್ಟಿನಲ್ಲಿ ಇಲ್ಲಾದಂಥ ಮಾದರಿಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ಆದಂಥ ಹೋರಾಟದ ಮಾದರಿಯಲ್ಲೇ ವಿಧಾನ ಪರಿಷತ್ತಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಮಟ್ಟಿಗೆ ಗಲಾಟೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮಧು. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.